ಜಾರ್ಖಂಡ್ನ ರಾಂಚಿಯಲ್ಲಿ ಏರ್ ಆಂಬ್ಯುಲೆನ್ಸ್ ಏನಿದೆ ಅದು ಪತನ ಆಗಿದೆ. ನಿಜಕ್ಕೂ ಕೂಡ ರಾಂಚಿಯ ಛತ್ರಾ ಜಿಲ್ಲೆಯಲ್ಲಿ ಏರ್ ಆಂಬ್ಯುಲೆನ್ಸ್ ಪತನ ಆಗಿರೋದ್ರಿಂದ ಅಲ್ಲಿನ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಆಗಿರುವಂಥದ್ದು. ರಾಂಚಿಯ ಛತ್ರಾ ಜಿಲ್ಲೆಯಲ್ಲಿ ಏರ್ ಆಂಬ್ಯುಲೆನ್ಸ್ ಪತನ ಆಗಿದೆ. ರಾಂಚಿಯಿಂದ ದೆಹಲಿಯತ್ತ 7 ಜನರನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ವಿಮಾನದಲ್ಲಿ. ಆಗಾಗಿರುವಂಥದ್ದು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಥವಾ ನಿಮಿಷಗಳಲ್ಲಿ ರೇಡಾರ್ ಸಂಪರ್ಕ ಆಗಲಿಲ್ಲ. ಹೀಗಾಗಿ ಈ ಒಂದು ಘಟನೆ ಆಗಿದೆ. ಪೈಲಟ್ ಸೇರಿ ವಿಮಾನದಲ್ಲಿದ್ದಂತಹ 7 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನ ನಿನ್ನೆ ಸಂಜೆ 7:30 ಸುಮಾರಿಗೆ ನಾಪತ್ತೆ ಆಗಿತ್ತು. ಮೃತರನ್ನು ಕ್ಯಾಪ್ಟನ್ ವಿವೇಕ್ ವಿಕಾಸ್ ಮತ್ತು ಭಗತ್, ಕ್ಯಾಪ್ಟನ್ ಸರ್ವಜ್ ಸಿಂಗ್ ಅಂತ ಏನು ಹೇಳಲಾಗ್ತಾ ಇದೆ. ಸಂಜಯ್ ಕುಮಾರ್, ವಿಕಾಸ್ ಕುಮಾರ್ ಗುಪ್ತಾ ಮತ್ತು ಸಚಿನ್ ಕುಮಾರ್ ಮಿಶ್ರಾ 7 ಜನ ಇದರಲ್ಲ. ಅರ್ಚನಾ ದೇವಿ ಮತ್ತು ಧುರುಕುಮಾರ್ ಮೃತಪಟ್ಟವರು ಅಂತ ಹೇಳ್ತಾ ಇದ್ದಾರೆ. ಈ 7 ಜನ ದೆಹಲಿ ಮೂಲದ ನಾನ್ ಶೆಡ್ಯೂಲ್ ಆಪರೇಟರ್ ಏನಿದ್ದಾರೆ ಅದ್ರ ಬಗ್ಗೆ ಹೋಗ್ತಾ ಇದ್ದಾರೆ. ಚಿಕಿತ್ಸೆಗಾಗಿ ರೋಗಿಯನ್ನು ದೆಹಲಿಗೆ ಕರೆದುಕೊಂಡು ಹೋಗುವಾಗ ಏರ್ ಆಂಬ್ಯುಲೆನ್ಸ್ ಏನಿದೆ ಅದರ ವ್ಯವಸ್ಥೆ ಸರಿಯಾಗಿರಲಿಲ್ಲ ಅನಿಸುತ್ತೆ. ಹೀಗಾಗಿ ಈ ಘಟನೆ ಸಂಭವಿಸಿದೆ. ಹೀಗಿರುವಾಗ ಅದರಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಏರ್ ಆಂಬ್ಯುಲೆನ್ಸ್ ಈ ರೀತಿಯಾಗಿ ಪತನಕ್ಕೆ ಕಾರಣವಾಗಿದೆ. ಅದರಿಂದ 7 ಜನ ಸಾವನ್ನಪ್ಪಿದ್ದಾರೆ ರಾಂಚಿಯಲ್ಲಿ ಆಗಿರುವಂಥದ್ದು. ಯಾಕಂದರೆ ನೋಡಿ, ಇಂತಹ ಒಂದು ಘಟನೆಗಳನ್ನು ಕೂಡ ನಾವು ಯೋಚನೆ ಮಾಡಬೇಕು. ಯಾಕೆ ಈ ರೀತಿಯಾಗಿ ಪದೇ ಪದೇ ವಿಮಾನ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಬಸ್ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಇದರಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ ಈ ವಿಚಾರದಲ್ಲಿ. ರಾಂಚಿಯಿಂದ ದೆಹಲಿಗೆ 7 ಜನರನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ರೇಡಾರ್ ಸಂಪರ್ಕ ಕಡಿತಗೊಂಡು ಪತನಗೊಂಡಿದೆ ಈ ಪೈಲಟ್. ಇದರಲ್ಲಿ ಇದ್ದಂತಹ ಪೈಲಟ್ ಸೇರಿ 7 ಜನ ಏನು ಸಾವನ್ನಪ್ಪಿದ್ದಾರೆ. ಅದು ವಿಮಾನ ನಿನ್ನೆನೇ 7:00 ಸುಮಾರು 7:00 ಕಾಣಿಸ್ತಿರಲಿಲ್ಲ, ನಾಪತ್ತೆ ಆಗಿರಲಿಲ್ಲ. ಇನ್ನು ಈ ಒಂದು ಘಟನೆಯಲ್ಲಿ ನೋಡಿ, ಮೃತರನ್ನು ಕ್ಯಾಪ್ಟನ್ ವಿವೇಕ್ ವಿಕಾಸ್ ಭಗತ್, ಕ್ಯಾಪ್ಟನ್ ಸರ್ವಜ್ ದೀಪ್ ಸಿಂಗ್ ಮತ್ತು ಸಂಜಯ್ ಕುಮಾರ್, ವಿಕಾಸ್ ಕುಮಾರ್ ಗುಪ್ತಾ, ಸಚಿನ್ ಕುಮಾರ್ ಮಿಶ್ರಾ, ಅರ್ಚನಾ ದೇವಿ ಮತ್ತು ಧುರುಕ್ ಕುಮಾರ್ ಏನಿದ್ದಾರೆ ಈ 7 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಮೂಲದ ನಾನ್ ಶೆಡ್ಯೂಲ್ ಆಪರೇಟ್ ರೆಡ್ ಬರ್ಡ್ಗೆ ಸೇರಿದಂತಹ ವಿಮಾನ ಇದು. ಈ ವಿಮಾನ ಪತನ ಆಗಿದೆ. ಚಿಕಿತ್ಸೆಗಾಗಿ ರೋಗಿಗಳನ್ನು ದೆಹಲಿಗೆ ಕರೆದೊಯ್ತಾ ಇದ್ರು. ಆ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಅದರಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.